ನಿಮ್ಮ ಥರ ಫಿಟ್ ಆಗಿರೋದಕ್ಕೆ ಏನು ಮಾಡಬೇಕು? ಸರ್ ನಾನು ಹೇಳ್ತೀನಲ್ಲ, ಮುಂಚೆ ಒಬ್ಬ ಮನುಷ್ಯ ಮೈಗೆ ಜಾಸ್ತಿ ಕೆಲಸ ಕೊಡ್ತಿದ್ದ. ಅವನು ಓಡಾಡ್ತಿದ್ದ ಅಥವಾ ನೇಗ್ಲು ಉಳ್ತಾ ಇದ್ದ, ಈ ತರದೆಲ್ಲ ಮಾಡ್ತಿದ್ದ. ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಇರ್ತಿತ್ತು, ಮೆಂಟಲ್ ಸ್ಟ್ರೆಸ್ಸು ಕಮ್ಮಿ ಇರ್ತಿತ್ತು. ಬಟ್ ಇವತ್ತು ನಾವೇನ್ ಮಾಡ್ತಾ ಇದೀವಿ ಗೊತ್ತಾ, ಫ್ರಮ್ ದ ಕೌಚ್ ಟು ದ ಕೌಚ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದೀವಿ. ಬೆಳಿಗ್ಗೆ ಸೋಫಾದಿಂದ ಎದ್ದೆ, ಲಿಫ್ಟಲ್ಲಿ ಬಂದೆ, ಲಿಫ್ಟಲ್ಲಿ ಕೆಳಗೆ ಇಳಿದೆ, ಕ್ಯಾಬ್ ಹತ್ತದೆ, ಇಲ್ಲ ಟೂ ವೀಲರ್ ಹತ್ತದೆ, ಇಲ್ಲ ಆಟೋ ಹತ್ತದೆ, ಕೆಲ್ಸಕ್ಕೆ ಹೋದೆ, ಕೂತ್ಕೊಂಡೆ, ಕೆಲಸ ಮಾಡಿದೆ, ಮತ್ತೆ ಬಂದೆ. ಫ್ರಮ್ ದ ಕೌಚ್ ಟು ದ ಕೌಚ್. ಓಡಾಟ, ನಿಮ್ ನಂಬರ್ ಆಫ್ ಸ್ಟೆಪ್ಸ್ ಎಷ್ಟು ಕೌಂಟ್ ಆಗ್ತದೆ ಅಂತ ಮೊಬೈಲಲ್ಲಿ ನೋಡ್ಕೊಳ್ಳಿ. ಅಬ್ಬಬ್ಬ 2000 3000 ದಾಟ್ತಿರೋದಿಲ್ಲ ಇವತ್ತು ಮನುಷ್ಯ. ಮೇಜರ್ ನಿಮ್ ಎಮೋಷನಲ್ ಇನ್ಸ್ಟೆಬಿಲಿಟಿ, ನಮ್ ಲುಕ್ಸು, ಇದೆಲ್ಲ ಡ್ರಾಪ್ ಆಗದೆ ಒಬ್ಬ ಮನುಷ್ಯ ಯೋಚನೆ ಶಕ್ತಿನ ಕಳ್ಕೊಳ್ಳದೆ ಅವನು ಯಾವಾಗ ಸೋಂಬೇರಿ ಆಗ್ತಾನೆ, ಕಂಫರ್ಟ್ ಝೋನಲ್ಲಿ ಇರ್ತಾನೆ. ಆವಾಗ ವೆರಿ ಸಿಂಪಲ್ ಟಿಪ್ ಏನಂತಂದ್ರೆ, ತಿನ್ನೋ ಊಟದಲ್ಲಿ ಅಳತೆ ಇರಲಿ. ಲೆಕ್ಕಾಚಾರ ಇಲ್ಲ, ಒಂದು 10 ತಿಂದ್ರೆ ನಾನು ಹೊಟ್ಟೆ ತುಂಬುತ್ತೆ ಅನ್ನೋ ಜಾಗದಲ್ಲಿ 6 ತಿನ್ನಿ. ಒಂದ್ 4% ಅಷ್ಟು ಕಮ್ಮಿ ಇರಲಿ. ಲೆಟ್ ಇಟ್ ಡಿಸಾಲ್ವ್. ಅಲ್ಲಿ ಜೀರ್ಣಕ್ರಿಯೆಗೆ ಜಾಗ ಇರಲಿ. ಇಲ್ಲಿವರೆಗೂ ತಿನ್ನೋ ಅವಶ್ಯಕತೆ ಇಲ್ಲ. ಆಮೇಲೆ 3 ಹೊತ್ತು ತಿನ್ನೋ ಅವಶ್ಯಕತೆ ಮನುಷ್ಯನ್ಗೆ ಇಲ್ಲ. ಮನುಷ್ಯನ್ಗೆ ಮುಂಚೆ ನೀವು ಅಬ್ಸರ್ವ್ ಮಾಡಿ ಒಂದು ಮಾತು ಹೇಳಿರೋದು ನಂಗೆ ನೆನಪಿದೆ. 1 ಹೊತ್ತು ತಿನ್ನೋನು ಯೋಗಿ, 2 ಹೊತ್ತು ತಿನ್ನೋ ಭೋಗಿ, 3 ಹೊತ್ತು ತಿನ್ನೋನು ರೋಗಿ ಅಂತ. ಇವತ್ತು ಮುಂಚೆ ಎಲ್ಲ 4 ಸ್ವೀಟು ಹಬ್ಬಗಳಲ್ಲಿ ಮಾಡ್ತಾ ಇದ್ರು. ಇವತ್ತು ಮನುಷ್ಯ 3 ಹೊತ್ತು ಹಬ್ಬದ ಊಟನೇ ತಿಂತಾನೆ. ಅದ್ರ ಮಧ್ಯೆ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ಕೊಂತಾನೆ. ಇದನ್ನಷ್ಟು ಜನ ಒಂದೊಂದು ಸುಮಾರು ಕಡೆ ತಿಂತಾರೆ. ಇವತ್ತು ತಿನ್ನೋದೇ ಒಂದು ರೋಗ ಆಗ್ಬಿಟ್ಟಿದೆ ಮನುಷ್ಯನ್ಗೆ. ತಿನ್ನೋದ್ರಲ್ಲಿ ಕಂಟ್ರೋಲ್ ಇರಲಿ, ಆಕ್ಟಿವ್ ಆಗಿರಿ, ಓಡಾಡಿ, ಕುಣೀರಿ, ಸ್ವಿಮ್ಮಿಂಗ್ ಮಾಡಿ. ಲೈಕ್ ಫಿಸಿಕಲ್ ವಟಾಲಿಟಿ ಅನ್ನೋದನ್ನ ಎಂಜಾಯ್ ಮಾಡಬೇಕು. ಅವತ್ತು ನಮಗೆ ಫಿಟ್ನೆಸ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಇವತ್ತು ಫಿಟ್ನೆಸ್ ಅನ್ನೋ ಕಾನ್ಸೆಪ್ಟಿಂದ 1000 ಜನ ಬದುಕ್ತಾ ಇದ್ದಾರೆ ನೋಡಿ. ದೇರ್ ಆರ್ ವೆರಿ ಸಿಂಪಲ್ ಥಿಂಗ್ಸ್ ಸರ್. ಅದನ್ನ ಫಾಲೋ ಮಾಡಿದ್ರೆ ಸಾಕು. ಕೇಳಿದ್ರಲ್ಲ, ಅವಾಗೆಲ್ಲ ಜನ ಕಷ್ಟಪಟ್ಟು ದುಡಿದು ತಿಂತಾ ಇದ್ರು. ಈಗ ತಿಂದು ಕರಗಿಸೋದಕ್ಕೆ ದುಡಿತಾ ಇದ್ದಾರೆ. ಹೌದು. ನಿಮಗೆ ಬಿಟ್ಟಿದ್ದು ಮುಂದಿಂದು, ನನಗೂ ಸೇರಿ.